Hi, welcome back to my YouTube channel. ನಾನು ನಿಮ್ಮ ಮುನಿಷಾ ಗೌಡ. So as promised, last week ರಥದಲ್ಲಿ ನಾ ಹೇಳಿದ್ದೆ that fifth week of ರಥ ಟೈಮ್ ಅಲ್ಲಿ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು. So today is my fifth week of ರಥ. As you can see, I'm already ready because ಇವತ್ತೊಂದು ಸ್ವಲ್ಪ ಲೇಟ್ ಆಗಿದೆ and ಪ್ರಸಾದ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಿದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹೋಗಿ ಪ್ರಸಾದನ ಮಾಡಬೇಕು. and ಇವತ್ತಿನ ಸ್ಯಾರಿ ಡೀಟೇಲ್ಸ್ ಬಂದು ಇದು KSCI ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಅಲ್ಲ, ಒರಿಜಿನಲ್ ಸ್ಯಾರಿ. ಸೊ ಅದಕ್ಕೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡಿದ್ದೀನಿ. ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸ್. ಸೊ ಅದಕ್ಕೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡಿದ್ದೀನಿ. And this jewelry from Ila Jewels ಅಂತ ಅಂದ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. You can DM them. So this is all about my look. ಇವತ್ತಕ್ಕೆ ಏನೇನ್ ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲಾನು ತೋರಿಸ್ತೀನಿ. So let's get started. ಇವತ್ತು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ರವೆ ಹುರ್ಕೊತಾ ಇದ್ದೀನಿ. ನಾನು ಹಾಕೊಂಡಿರೋದು ಬಂದು 3 ಗ್ಲಾಸ್ ಅಷ್ಟು ರವೆ. ಗೋಡಂಬಿ ದ್ರಾಕ್ಷಿನೂ ಕೂಡ ಹುರಿದಿಟ್ಕೊಂಡಿದ್ದೀನಿ. ಸೊ ಇದನ್ನ ಮನೆಗೂ ಒಂದು ಸ್ವಲ್ಪ, ಆಮೇಲೆ ದೇವಸ್ಥಾನಕ್ಕೂ ಕೂಡ ಒಂದು ಸ್ವಲ್ಪ ಹಂಚಕ್ಕೆ ಆಗಲಿ ಅಂತ ಅಂದ್ಬಿಟ್ಟು 3 ಗ್ಲಾಸ್ ಅಷ್ಟು ರವೆ ಹಾಕೊಂಡು ಹುರ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಸಾಯಿಬಾಬಾ ಬುಕ್ ಓಪನ್ ಆಯಿತಾ. ನೆಕ್ಸ್ಟ್ ಹೂವನ್ನ ತಲೆಗೆ ಮುಟ್ಕೊಂಡು, ಸೊ ಈ ವಾರ ಏನು ಮಾಡ್ತೀರಲ್ಲ, ನೀವೇನು ಹೂವಿನ ಅರ್ಚನೆ ಮಾಡ್ತೀರಾ ಅದನ್ನು, ಮತ್ತು ಗಂಟು ಕಟ್ಟಿರೋ ದುಡ್ಡಿನ ಬಟ್ಟೆ ಇದೆ ಅಲ್ವಾ, ಆ ಬಟ್ಟೆನೂ ಕೂಡ ನೀವು ನಿಮ್ಮ ಹಣದ ಪೆಟ್ಟಿಗೆ, ಇಲ್ಲ ಅಂತಂದರೆ ನೀವು ಕ್ಯಾಶ್ ಇಡ್ತೀರಲ್ಲ ಆ ಜಾಗದಲ್ಲಿ ಅದನ್ನು ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ಕವರಲ್ಲೋ ಇಲ್ಲ ಒಂದು ಬಟ್ಟೆಲೋ ಹಾಕಿ ಆ ಜಾಗದಲ್ಲಿ ಇಡಿ. ಸೊ ದ್ಯಾಟ್ ಯು ಆರ್ ನೆವರ್ ಔಟ್ ಆಫ್ ಕ್ಯಾಶ್, ನೆವರ್ ಔಟ್ ಆಫ್ ಮನಿ. ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾರೆ. ಇವಾಗ ಏನು ಅರ್ಚನೆ ಮಾಡ್ತಿರೋ ಅಷ್ಟು ಹೂವನ್ನು ಬಿಸಾಕಕ್ಕೆ ಹೋಗಬೇಡಿ, ಅದನ್ನು ಇಟ್ಕೊಳ್ಳಿ. ಎಲ್ಲೆಲ್ಲಿ ಏನೇನು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಆ ಜಾಗದಲ್ಲಿ ಆ ಹೂವನ್ನು ಎತ್ತಿಡಿ. ಸೊ ನಮ್ಗನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋಕ್ಕಿಂತ ಮುಂಚೆ ಇದೊಂದು ಓದಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜರಿಗೆ ಜಯವಾಗಲಿ. ಇವಾಗ ನಮ್ಮ 108 ಶ್ರೀ ಸಾಯಿ ಅಷ್ಟೋತ್ತರ ನಾಮವೇ ಏನಿದೆ ಅದನ್ನು ಓದಬೇಕು. ಓಂ ಶ್ರೀ ಸಾಯಿನಾಥ ನಮಃ. ಓಂ ಶ್ರೀ ಸಾಯಿ ಲಕ್ಷ್ಮೀನಾರಾಯಣ ನಮಃ. ಓಂ ಶ್ರೀ ಸಾಯಿ ಕೃಷ್ಣ ರಾಮ ಶಿವ ಮಾರುತ್ಯಾದಿ ರೂಪಾಯ ನಮಃ. ಓಂ ಶ್ರೀ ಸಾಯಿ ಶೇಷಶಾಯಿ. ಓಂ ಶ್ರೀ ಸಾಯಿ ನಿತ್ಯಾನಂದಾಯ ನಮಃ. ಓಂ ಶ್ರೀ ಸಾಯಿ ಪರಮಸುಖದಾಯ ನಮಃ. ಓಂ ಶ್ರೀ ಸಾಯಿ ಪರಮೇಶ್ವರಾಯ ನಮಃ. ಓಕೆ, ಇವಾಗ ಆರತಿ ಮಾಡೋ ಟೈಮು. ಸೊ ಒನ್ಸ್ ನೀವು 108 ಟೈಮ್ಸ್ ಏನು ಓದಿ ಮುಗಿಸಾದ್ಮೇಲೆ ನೆಕ್ಸ್ಟ್ ಬರೋದು ಆರತಿ ಮಾಡ್ಕೊಳ್ಳಿ. ಆರತಿ ಆದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನಾನು. ಆರತಿಗೆ ನೀವು ಈ ಬುಕ್ಕಲ್ಲಿರೋ ಆರತಿನ ಓದ್ಬೋದು, ಅಥವಾ ಆರತಿ ಸಾಂಗ್ನ ಹಾಡ್ಕೊಂಡು ನೀವು ಆರತಿ ಮಾಡ್ಬೋದು. ಅಲೆಕ್ಸಾ, ಪ್ಲೇ ಸಾಯಿಬಾಬಾ ಆರತಿ ಸಾಂಗ್. ಸೌಖ್ಯ ದತ್ತ ಜೀವ ಚರಣ
दूत साकार भक्ता की सार आरती साई बाबा जल जय अनंग स्वस्वरूप मोक्ष जन उभार हे देवा श्रीरंग आरती साई बाबा। ಸೊ ಸಂಜೆ 4 ಗಂಟೆ ಆಗಿದೆ. ನಂದು ಆರತಿ ಮಾಡೋ ಟೈಮ್ ಬಂದು 6 o'clock. ಒಂದು 5ರಿಂದ ಐ ಥಿಂಕ್ 9 ಜನ ಕರೆದಿದ್ದೀನಿ ನಾನು ಬುಕ್ನ ಹಂಚಕ್ಕೆ. ಸೊ ದೇವಸ್ಥಾನದಲ್ಲಿ ಪ್ರಸಾದ ಹಂಚಿದ್ದು ಆಯಿತು. ಇವಾಗ ಹೋಗಿ ಆರತಿ ಮಾಡಬೇಕು. ಆರತಿ ಮಾಡಿ ಬಂದಿರೋರಿಗೆಲ್ಲರಿಗೂ ಬುಕ್ ಹಂಚಿ ಮತ್ತು ಪ್ರಸಾದನೂ ಕೂಡ ಹಂಚಬೇಕು. Hello. ನಿಂಗೆ ಬೇಕಾ ಬೇಡ? ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಇಲ್ಲ ಇಲ್ಲ ಪರವಾಗಿಲ್ಲ. ಇಲ್ಲ ಬಿಂದು ಮುಂದೆ ಕಡೆ ಮೋನಿಶಾನ ಖರೀದಿರ ಮಾಡಂಗಿಲ್ಲ. ಅವರು ನೀವು ನಿಮ್ಗೆ ಕೊಡೋದು ಮೇನ್ ಬುಕ್ ಕೊಡೋದು ಇದು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಬರುತ್ತೆ. ನಮ್ಮ ಅತ್ತೆ, ನಮ್ ಸೆಕೆಂಡ್ ಅತ್ತೆ ಇವರೆಲ್ಲ ಮೈ ಗರ್ಲ್ಸ್ ಅಂಡ್ ಬಾಯ್ಸ್. ವಿಡಿಯೋ ಇದೆ ಅಲ್ಲ, ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Please don't forget to like, share and subscribe. ಸಾಕಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಶೇರ್ ಅಂಡ್ ಸಾಕಷ್ಟು ಲೈಕ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವ್ರತದ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.